ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ರೈತ ಬಾಂಧವರೇ, ಒಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು ಇದು ಅನುಭವ ತಗೊಂಡು ಇಲ್ಲಿ ಇವರು ಮರೈನ್ ಇಂಜಿನಿಯರಿಂಗ್ ಮುಗಿಸಿರೋರು ಜೊತೆ ಶಿಪ್ಪಲ್ಲಿ ಪ್ರಯಾಣ ಮಾಡುವಾಗ 2 ತಿಂಗಳು 3 ತಿಂಗಳು 5 ತಿಂಗಳು 6 ತಿಂಗಳು ಇದ್ರ ಬಗ್ಗೆ ಅನುಭವ ಇರೋದ್ರಿಂದ ಇವರೊಂದು ಇದನ್ನು ಮಾಡ್ಕೊಂಡಾರೆ. ಇದನ್ನು ಸರ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಕ್ಲಿಯರಾಗಿ ಇದು ಮೋಟ್ರ್ ಆನ್ ಮಾಡ್ತಿರಲ್ಲ ಸರ್ ಮೋಟ್ರ್ ಆನ್ ಮಾಡ್ತೀವಿ ಸರ್. ಇದು ಮೋಟ್ರ್ ಆನ್ ಮಾಡ್ತೀರಿ. ಓಕೆ. ಮೋಟ್ರ್ ಆನ್ ಮಾಡಿ ಈ ಲಿಕ್ವಿಡ್ ಬಯೋ ಫರ್ಟಿಲೈಸರ್ನ ಇದ್ರ ಥ್ರೂ ಯಾವುದು ವೆಂಚುರಿ ಥ್ರೂ ಕೊಡೋದಾದರೆ ಮೋಟ್ರ್ ಆನ್ ಮಾಡ್ಕೊಂಡು ಇದನ್ನು ಡ್ರಮ್ಮಲ್ಲಿ ಇಡ್ತಿರಲ್ಲ ಸರ್. ಡ್ರಮ್ ಇಡ್ತೀನಿ ಸರ್. ಇದು ಯಾವುದು ಈ ಫಿಲ್ಟರ್ನ ಡ್ರಮ್ಮಲ್ಲಿ ಇಡ್ತೀರಿ. ಓಕೆ. ಡ್ರಮ್ಮಲ್ಲಿಟ್ಟು ಯಾವ ಥರ ಇದು ಮಾಡ್ತೀರಿ ಸರ್ ನೀವು? ಸರ್ ಇದು ಸಿಂಪಲ್ ಪ್ರೊಸೆಸ್. ಇದು ಆ್ಯಕ್ಚುಲಿ ವೆಂಚುರಿಯಲ್ಲಿ ಭಾಳ ಸಿಂಪಲ್ ಪ್ರೊಸೆಸ್ ಇದು. ಸೊ ನೀರು ಸರ್ವಸಾಮಾನ್ಯವಾಗಿ ಈ ರೀತಿ ಹೋಗುತ್ತೆ, ಡೈರೆಕ್ಟ್ ಹೋಗುತ್ತೆ. ನಾವು ಅದನ್ನ ಕಟ್ ಆಫ್ ಮಾಡಿ ಹೆಂಗೆ ಇದು ಪೂರ ಎಷ್ಟು ಬೇಕಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಈ ವಾಲು ನಾವು ಹೆಂಗೆ ಕಟ್ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಎಷ್ಟು ಔಷಧಿನ ಎಳ್ಕೋಬೇಕು ಅನ್ನೋ ಒಂದು ಡಿಸೈಡ್ ಮೇಲೆ ಇದನ್ನ ನಾವು ಆಫ್ ಮಾಡ್ಕೋಬೇಕು. ನಾವು ಎಷ್ಟು ಆಫ್ ಮಾಡ್ತೀವೋ ಅಷ್ಟು ಬೇಗ ಚೆಕ್ ಮಾಡ್ತಾ ಬರೋದು. ಇದನ್ನ ಇಲ್ಲಿ ಆವಾಗ ಇಲ್ಲಿ ಕಡಿಮೆ ಮಾಡ್ಕೊಂಡಷ್ಟು ಇಲ್ಲಿ ಮೇಲಿಂದ ಬರುತ್ತೆ. ಹೌದು ಸರ್, ಈ ಸಿಂಪಲ್ ಸರ್. ಇದು ನಾವೀಗ ವಾಲ್ ಆಫ್ ಮಾಡಿದಾಗ ಏನಾಗುತ್ತೆ, ನೀರು ಇಲ್ಲಿ ಹೋಗೋಂಥದ್ದು ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಸೊ ಇಲ್ಲೇನಾಗುತ್ತೆ, ನಮಗೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಸೊ ಆಟೋಮೆಟಿಕ್ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಇಲ್ಲಿ ಇದ್ರ ಮುಖಾಂತರದಿಂದ ಗಾಳಿನ ಎಳ್ಕೊಳ್ಳುತ್ತೆ. ಈ ವ್ಯಾಕ್ಯೂಮ್ ಕ್ರಿಯೇಟ್ ಆತಂದ್ರೆ ಆಟೋಮೆಟಿಕಲಿ ಗಾಳಿ ಎಳ್ಕಂತಲ್ಲ. ಹೌದು ಸರ್. ಗಾಳಿ ಎಳ್ಕ ಆ ಡ್ರಮ್ನಾಗ ಇರ್ತಕ್ಕಂಥ ಔಷಧಿ ನೀರು ಏನಾರಾಗಲಿ ಇದ್ರ ಇಲ್ಲಿ ಎಳ್ಕಂತ ಇಲ್ಲಿ ಬಂದು ಮತ್ತೆ ಇಲ್ಲಿಂದ ಬಂದು ನಿಮ್ಮ ಈ ಕೂಡ ನೀರು ಜೊತೆಗೆ ಔಷಧಿನೂ ಹೋಗುತ್ತೆ. ಇಲ್ಲಿಂದ ಬಿದ್ದಾಗುತ್ತಲ್ಲ. ಹೌದು ಸರ್. ಇದನ್ನೇ ಮಾಡಿದ್ರಲ್ಲ, ಇದೇನದು ಸರ್? ಇದು ಎಕ್ಸಸ್. ನಮಗೆ ಏನಾದ್ರು ಇನ್ ಕೇಸ್ ನೀರು ಬೇಕು ಅಂತ ಅಂದಾಗ ಮೋಟರ್ ಮಾಡ್ಕೊಂತೀವಿ, ನಮಗೆ ನೀರು ಬೇಕಂತಿದ್ದು ಕರೆ. ಇದು ಬರೀ ನೀರು ಬಿಡ್ಕೊಂಡು ಹಾಕಿದ್ದು ಅಷ್ಟೇ ಸರ್. ನಲ್ಲಿ ಇದು ನೀರು ಬಿಡ್ಕೊಂಡು ನಲ್ಲಿ ಅಷ್ಟೇ ಸರ್. ಇಲ್ಲಿಂದ ಬರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದ್ರ ಮುಖಾಂತರ ನಾನು ಎಷ್ಟು ಇದಕ್ಕೆ ವಾಲಿಗೆ ಕೊಡ್ತೀನೋ ಅಷ್ಟಕ್ಕೆ ಹೋಗುತ್ತೆ. ಅಷ್ಟು ವಾಲಿಗೆ ಮಾತ್ರ ಲಿಕ್ವಿಡ್ ಹೋಗ್ಬಿಡುತ್ತಲ್ಲ. ಹೋಗ್ಬಿಡುತ್ತೆ ಸರ್. ಇದು ಕೂತ್ಕೊಳ್ಳಿ ಸರ್ ನಿಮಿಷ. ಈ ಎಷ್ಟು ವಾಲಿಗೆ ಕೊಡ್ತೀರಿ ಸರ್ ನೀವು? ಸರ್ ನಾನು ಇದನ್ನು 4 ವಾಲಿಗೆ ಕೊಡ್ತೀನಿ ಸರ್. ಒಂದು 200 ಲೀಟ್ರ್ ಒಂದು ಡ್ರಮ್ನ 4 ವಾಲಿಗೆ ಅಂದ್ರೆ ಎಷ್ಟು ಸಾಲಿಗೆ ಹೋಗುತ್ತೆ ಸರ್? ಸರ್ ಸರಾಸರಿ ನಿಮಗೆ ಒಂದು 1900 ಗಿಡಕ್ಕೆ ಹೋಗುತ್ತೆ ಸರ್. ಒಂದೇ ಸಲಕ್ಕೆ ಕೊಡ್ತಕ್ಕೆ ಹೋಗುತ್ತಾ? ಹೋಗುತ್ತೆ ಸರ್. 1900 ಗಿಡಕ್ಕೆ ಒಂದೇ ಸರಿ ಹೋಗುತ್ತೆ. ಒಂದೇ ಸಲ ಹೋಗುತ್ತೆ. ನಂದು ಇದು ಬಂದು ಇದು 2 ದಿವಸ ನೀರಿದೆ ಸರ್. ಇದು 2 ದಿವಸ ಇರೋದ್ರಿಂದ ನನಗೆ 1900 ಗಿಡ ಹೋಗುತ್ತೆ. ಇನ್ನೂ ನೀವು ದೊಡ್ಡದಾಗಿ ಮಾಡ್ಕೊಂಡ್ರೆ ಅಟ್ ಎ ಟೈಮ್ ಅಷ್ಟಕ್ಕೆ ಕೊಡ್ಬೋದು. ಈಗ ನೀವು ಎಷ್ಟು ಡ್ರಮ್ ಲಿಕ್ವಿಡ್ ಫೀಡ್ ಮಾಡ್ತೀರಿ ಇದಕ್ಕೆ? ಸರ್ ನಂದು ಹೆಂಗೆ ಅಂತಂದರೆ 1900 ಗಿಡಕ್ಕೆ ನಾನು 2 ಡ್ರಮ್ ಕೊಡ್ತೀನಿ ಸರ್. 2 ಡ್ರಮ್ ಕೊಡ್ತೀನಿ. ಅದು 1900 ಹಿಂಗೆ 2 ಡ್ರಮ್ ಅಂದ್ರೆ 400 ಲೀಟ್ರನ್ನ 1900 ಗಿಡಕ್ಕೆ ಅದು 1900ಕ್ಕೆ 2 ಡ್ರಮ್ ಅಂದ್ರೆ 400 ಕೊಡ್ತೀರಿ. ಹೌದು ಸರ್, 400 ಲೀಟ್ರ್ ಕೊಡ್ತೀನಿ. ಈ ಹೆಚ್ಚು ಕಮ್ಮಿ ಒಂದು ನಿಮ್ಮ ತೋಟಕ್ಕೆ ಒಂದು 4 ಡ್ರಮ್ ಆದ್ರೆ ಸಾಕಾಗತ್ತಲ್ಲ? ಸಾಕು ಸರ್. 4 ಡ್ರಮ್ ಆದರೆ 4 ರಿಂದ 6 ಡ್ರಮ್ ಬೇಕು ಸರ್. 4 ರಿಂದ 6 ಡ್ರಮ್. ಹೌದು ಸರ್. ಈಸಿಲಿ ಹೋಗ್ಬಿಡುತ್ತೆ. ಹೌದು ಸರ್. ಇದರಿಂದ ಏನಾಗುತ್ತೆ ಅಂದರೆ ಅದು ಲೇಬರ್ ಕಾಸ್ಟ್ ಅಂತೂ ಸಿಕ್ಕಾಪಟ್ಟೆ ಉಳಿತು. ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ. ಇದಕ್ಕೆ ಸರ್ ಇದು ಜಾಸ್ತಿ ಖರ್ಚು ಮಾಡಿಲ್ಲ ನಾನು. ಇದು ಖರ್ಚಾಗಿರೋದು ನನಗೆ 2800 ರೂಪಾಯಿ ಅಷ್ಟೇ. ಇದಕ್ಕೆ 2800 ರೂಪಾಯಿ. ಈ ವಾಲು ನಮಗೆ ಕಾಸ್ಟ್ ಬೀಳೋದಂತಂದರೆ ಈ ವಾಲು ಒಂದು, ಈ ವೆಂಚುರಿ ಒಂದು, ಇವೆರಡೇ ಕಾಸ್ಟ್ ಬೀಳೋದು. ಮಿಕ್ಕಿದೀವೆಲ್ಲ ನಿಮಗೆ ಇದು ನಿಮ್ಮ ಶಿಪ್ಪಲ್ಲಿ ಅನುಭವ ಆಗೈತಲ್ಲ ನಿಮಗೆ ಇದು? ಹಾಂ ಸರ್, ಶಿಪ್ಪಲ್ಲಿ ನನಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ಫಿಸಿಕ್ಸ್ ಬುಕ್ಸಲ್ಲೂ ನೀವು ಓದಿರ್ತೀರ, ನೋಡಿರ್ತೀರ. ಅಲ್ಲ, ಬೇರೆ ಎಕ್ಸ್ಪೆರಿಮೆಂಟ್ ಆಗಿದ್ದು ನನಗೆ ಶಿಪ್ಪಲ್ಲೇ ಎಕ್ಸ್ಪೀರಿಯನ್ಸ್ ಆಗಿತ್ತು. ತುಂಬ ಅನುಭವ ಪಟ್ಟಿದ್ದು ಇದ್ರ ಮೇಲೆಲ್ಲ. ಸೊ ಹಂಗಾಗಿ ನಾನೇ ಮಾಡ್ಕೊಂಡೆ ಇದನ್ನ. ಇದು ಈಜಿ ಆತಲ್ಲ? ಇದೆ ಸರ್. ಬೇರೆ ರೈತರು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ ಸರ್? ಹಾಂ ಸರ್, ಮಾಡ್ಬೋದು ಸರ್. ಮಾಡಿಕೊಂಡು ನಿಮ್ಮ ನಂಬರ್ ಹೇಳಿ ಸರ್. 8971604978 ಈ ನಂಬರಿಗೆ ಕಾಲ್ ಮಾಡಿ ನಿಮಗೆ ಏನಾದ್ರು ತಿಳ್ಕೊಬೋದು. ಇದ್ರ ಬಗ್ಗೆ ಡೌಟ್ ಇದ್ದರೆ ಕೇಳ್ಬೋದು. ಪ್ರಾಯೋಗಿಕ ಬಂದು ನೋಡ್ಬೋದಲ್ಲ ಸರ್? ನೋಡಲು ಸರ್, ಆಲ್ಮೋಸ್ಟ್ ಆರಾಮ್ಸೆ ನೋಡ್ಬೋದು. ಬಟ್ ಎಲ್ಲೂ ಕೂಡ ಕಟ್ಟೋದಲ್ಲ ಅಲ್ಲ ಸರ್? ಎಲ್ಲೂ ಕಟ್ಟಲ್ಲ ಸರ್. ಅಂದರೆ ನೀವು ಫಿಲ್ಟರ್, ಅದು ನೀವು ಕೊಡೋ ಜೀವಾಮೃತ ಆಗಲಿ ಅಥವಾ ಏನೇ ಸ್ಲರಿ ಆಗಲಿ, ಅದನ್ನ ಆದಷ್ಟು ಫಿಲ್ಟರ್ ಮಾಡಿ ಕೊಟ್ಟರೆ ಪಾಡು. ಯಾಕಂದರೆ ನಾವು ಕೊಡೋ ಟ್ರಿಪ್ಪಲ್ಲಿ ಕೊಡ್ತಾ ಇರೋ ಕಾರಣದಿಂದ ಸ್ವಲ್ಪ ಎಲ್ಲರೂ ನೀವು ಹಂಗೆ ಬಿಟ್ಟರೆ ಅಂತಂದರೆ ಅದು ಸ್ಲರಿ ಸಗಣಿಯಲ್ಲಿರುವಂಥ ಕಸ ಸ್ವಲ್ಪ ಸಕ್ಕಾಗಿ ಟ್ರಿಪ್ಪಲ್ಲಿ ಎಲ್ಲರೂ ಕಟ್ಕೋಬೋದು. ಸೊ ಹಾಗಾಗಿ ಫಿಲ್ಟರ್ ಮಾಡ್ಕೊಳ್ಳೋದು ಉತ್ತಮ ಅಲ್ಲ ಸರ್? ಕೊಡ್ಬೇಕಾದ್ರೆ ಫಿಲ್ಟರ್ ಮಾಡಿ ಕೊಟ್ಟರೆ ಸರ್ ಯಾವುದೇ ತಲೆಬಿಸಿ ಇರೋದು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ.